ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ದಿವಸ ನಾವು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯ ಆ ಪಾಠದಲ್ಲಿ ಯಾವ ರೀತಿ ಬ್ರಿಟಿಷರು ಆಂಗ್ಲೋ ಮರಾಠ ಯುದ್ಧವನ್ನು ನಡೆಸುವ ಮುಖಾಂತರ ಮರಾಠ ಸಾಮ್ರಾಜ್ಯದ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ, ಅದೇ ರೀತಿಯಲ್ಲಿ ಅದಕ್ಕೆ ಅನುಗುಣವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಕೂಡ ಜಾರಿಗೊಳಿಸಿದ್ದನ್ನು ನಾವು ನೋಡಿದ್ದೇವೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಮುಖಾಂತರ ಕೂಡ ಕೆಲವೊಂದು ರಾಜ್ಯಗಳನ್ನು ತನ್ನ ಹತೋಟಿಗೆ ತೆಗೆದುಕೊಳ್ತಾನೆ. ಮರಾಠ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತರುವಂತಹ ಪ್ರಯತ್ನದಲ್ಲಿ ಮುಂದುವರಿದಂತಹ ಬ್ರಿಟಿಷರು ಎರಡನೆಯ ಆಂಗ್ಲೋ ಮರಾಠ ಯುದ್ಧವನ್ನು ನಡೆಸ್ತಾರೆ. ಯಾವುದು? ಎರಡನೆಯ ಆಂಗ್ಲೋ ಮರಾಠ ಯುದ್ಧ. ಇದು ಯಾವಾಗ ನಡೆಯಿತು? ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805ರವರೆಗೆ ನಡೆಯುತ್ತದೆ. 1803ರಿಂದ 1805ರವರೆಗೆ ನಡೆಯುತ್ತದೆ. ಈ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು ಅಂತ ನೋಡಿದರೆ, ಮರಾಠ ಮನೆತನಗಳ ನಾಯಕರುಗಳ ನಡುವಿನ ಅಂತಕಲಹವೇ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಯಿತು. ಅವರ ನಡುವಿನ ಸಂಘರ್ಷ ಬ್ರಿಟಿಷರಿಗೆ ಅವಕಾಶ ಮಾಡಿಕೊಟ್ಟಿತು. ಹಾಗಿದ್ರೆ ನಾವು 9ನೇ ಕ್ಲಾಸಿನ ತರಗತಿಯಲ್ಲಿ ಮರಾಠ ಸಾಮ್ರಾಜ್ಯದ ಬಗ್ಗೆ ನೋಡುವಾಗ, ಶಿವಾಜಿಯಿಂದ ಸ್ಥಾಪಿತವಾದಂಥ ಮರಾಠ ಸಾಮ್ರಾಜ್ಯ ಮುಂದಕ್ಕೆ 5 ವಿಭಾಗಗಳಾಗಿ ವಿಭಜನೆ ಹೊಂದುತ್ತದೆ. ಗೊತ್ತಿದೆ ನಿಮಗೆ? ಪುಣೆಯಲ್ಲಿ ಪೇಶ್ವೆಗಳು ಆಳ್ವಿಕೆಯನ್ನು ಮಾಡ್ತಾರೆ, ಗ್ವಾಲಿಯರ್ನಲ್ಲಿ ಸಿಂಧಿಯಾ ಮನೆತನದವರು ಆಳ್ವಿಕೆಯನ್ನು ಮಾಡ್ತಾರೆ, ಇಂದೋರಿನಲ್ಲಿ ಹೋಳ್ಕರ್ ಮನೆತನದವರು ಆಳ್ವಿಕೆಯನ್ನು ಮಾಡ್ತಾರೆ, ನಾಗಾಪುರದ ಭೋನ್ಸ್ಲೆ, ಅದೇ ರೀತಿಯಲ್ಲಿ ಬರೋಡದ ಗಾಯಕ್ವಾಡ್. ಈ ರೀತಿಯಲ್ಲಿ ಮರಾಠ ಸಾಮ್ರಾಜ್ಯ ಶಿವಾಜಿಯ ಮರಣದ ನಂತರ 5 ಪಂಗಡಗಳಾಗಿ ಅಥವಾ 5 ವಿಭಾಗಗಳಾಗಿ ವಿಭಜನೆ ಆಗಿ ಆಳ್ವಿಕೆಯನ್ನು ಮುಂದುವರಿಸ್ತಾರೆ. ಇವರುಗಳ ನಡುವಿನ ಸಂಘರ್ಷವೇ ಬ್ರಿಟಿಷರಿಗೆ ಇವರ ರಾಜಕೀಯದಲ್ಲಿ ಮೂಗು ತೂರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತು. ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಇಂದೋರ್ನ ಹೋಳ್ಕರ್ ಮನೆತನದ ಯಶವಂತರಾವ್ ಯುದ್ಧವನ್ನು ಸಾರ್ತಾನೆ. ಯಾರ ಮೇಲೆ? ಪೇಶ್ವೆಗಳ ಮೇಲೆ ಮತ್ತು ಸಿಂಧಿಯರ ಮೇಲೆ. ಯಾರು? ಹೋಳ್ಕರ್ ಮನೆತನದ ಯಶವಂತರಾವ್ ಯಾರ ಮೇಲೆ ಯುದ್ಧ ಸಾರಿಸಿದ? ಪೇಶ್ವೆಗಳು ಮತ್ತು ಸಿಂಧಿಯ. ಇಲ್ಲಿ ಪೇಶ್ವೆ 2ನೇ ಬಾಜಿರಾವ್ ಆಳ್ವಿಕೆ ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಸಿಂಧಿಯಾ ಮನೆತನದಲ್ಲಿ ಗ್ವಾಲಿಯರ್ನಲ್ಲಿ ದೌಲತ್ ರಾವ್ ಆಳ್ವಿಕೆಯನ್ನು ಮಾಡ್ತಾನೆ. ಹೀಗೆ ಯಶವಂತರಾವ್ 2ನೇ ಬಾಜಿರಾವ್ ಮತ್ತು ದೌಲತ್ ರಾವ್ನ ಮೇಲೆ ಯುದ್ಧವನ್ನು ಸಾರ್ತಾನೆ. ಈ ಯುದ್ಧದಲ್ಲಿ ಏನಾಯಿತು ಅಂತ ಹೇಳಿದರೆ, 1802ರಲ್ಲಿ ಹೋಳ್ಕರ್ ಸೈನ್ಯಕ್ಕೆ ಗೆಲುವು ಸಿಕ್ಕಿತು. 1802ರಲ್ಲಿ ಹೋಳ್ಕರ್ ಸೈನ್ಯಕ್ಕೆ ಗೆಲುವು ಸಿಕ್ಕಿತು. ಈಗ ಸೋತಂತಹ 2ನೇ ಬಾಜಿರಾವ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಬ್ರಿಟಿಷರ ಸಹಾಯವನ್ನು ಯಾಚಿಸ್ತಾನೆ. ಯಾರು? ಸೋತ 2ನೇ ಬಾಜಿರಾವ್ ಪೇಶ್ವೆ, ಅವನು ಬ್ರಿಟಿಷರ ಸಹಾಯವನ್ನು ಯಾಚಿಸಿದ. ಲಾರ್ಡ್ ವೆಲ್ಲೆಸ್ಲಿ ಆಗಿನ ಗವರ್ನರ್ ಜನರಲ್ ಅವಕಾಶಕ್ಕಾಗಿ ಕಾಯುತ್ತಾ ನಿಂತಿದ್ದ. ಈ ಯಾವಾಗ ಪೇಶ್ವೆ ಬ್ರಿಟಿಷರನ್ನು ಸಂಪರ್ಕಿಸಿದ ಈ ಅವಕಾಶವನ್ನು ಲಾರ್ಡ್ ವೆಲ್ಲೆಸ್ಲಿ ತನ್ನ ಲಾಭಕ್ಕೆ ಬಳಸಿಕೊಂಡ. ಏನು ಮಾಡಿದ? ಪೇಶ್ವೆಯೊಂದಿಗೆ ಲಾರ್ಡ್ ವೆಲ್ಲೆಸ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆ ಒಪ್ಪಂದದ ಹೆಸರು ಬೆಸ್ಸಿನ್ ಒಪ್ಪಂದ. ಯಾವುದು? ಬೆಸ್ಸಿನ್ ಒಪ್ಪಂದ. ಈ ಬೆಸ್ಸಿನ್ ಒಪ್ಪಂದವನ್ನು ಮಾಡಿಕೊಳ್ಳುವ ಮುಖಾಂತರ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ. ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ. ಯಾವಾಗ ಈ ಒಪ್ಪಂದ ನಡೆಯುತ್ತಾ, ಇದನ್ನು ಉಳಿದ 4 ವಿಭಾಗದ ನಾಯಕರುಗಳು, ಮರಾಠ ನಾಯಕರುಗಳು ಪೇಶ್ವೆಯನ್ನು ವಿರೋಧಿಸಿದರು. ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದನ್ನು ಉಳಿದ 4 ಮನೆತನದವರು ಅದನ್ನು ವಿರೋಧಿಸಿದರು. ಮಾತ್ರ ಅಲ್ಲ, ಇದು ಮುಂದಕ್ಕೆ ಬ್ರಿಟಿಷರೊಂದಿಗಿನ ಯುದ್ಧಕ್ಕೆ ಕಾರಣ ಆಯಿತು. ಹೀಗೆ 1803ರಿಂದ 5ರವರೆಗೆ ಲಾರ್ಡ್ ವೆಲ್ಲೆಸ್ಲಿ ಈ ಮರಾಠ ಒಕ್ಕೂಟದ ವಿರುದ್ಧ ಯುದ್ಧವನ್ನು ಸಾರ್ತಾನೆ. ಈ 4 ಮನೆತನದ ಈ ಒಕ್ಕೂಟ ಸೈನ್ಯ ಏನಿದೆಯಾ, ಇದರ
ವಿರುದ್ಧ ನಿರಂತರವಾಗಿ 2 ವರ್ಷಗಳಷ್ಟು ಕಾಲ ಯುದ್ಧವನ್ನು ಮಾಡ್ತಾನೆ. ಅನೇಕ ಯುದ್ಧಗಳಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಮರಾಠರ ಸೈನ್ಯವನ್ನು ಸೋಲಿಸ್ತಾನೆ. ಆದರೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲಾರ್ಡ್ ವೆಲ್ಲೆಸ್ಲಿಯ ಈ ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಷ್ಟ ಆಗಲಿಕ್ಕೆ ಪ್ರಾರಂಭವಾಯಿತು. ಅನೇಕ ಯುದ್ಧಗಳಿಂದಾಗಿ ಕಂಪನಿಗೆ ನಷ್ಟ ಆಗಲಿಕ್ಕೆ ಪ್ರಾರಂಭ ಆಯಿತು. ಆದ್ದರಿಂದಾಗಿ ಬ್ರಿಟಿಷ್ ಸರಕಾರ ಲಾರ್ಡ್ ವೆಲ್ಲೆಸ್ಲಿ ಈ ಯುದ್ಧ ನೀತಿಯನ್ನು ಟೀಕೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಯಾವಾಗ ಲಾರ್ಡ್ ವೆಲ್ಲೆಸ್ಲಿಗೆ ಟೀಕೆಗಳು ಬರಲು ಪ್ರಾರಂಭವಾಯಿತು, ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ಹುದ್ದೆಗೆ, ಗವರ್ನರ್ ಜನರಲ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸ್ವದೇಶಕ್ಕೆ ಮರಳಿ ಹೋಗ್ತಾನೆ. ಹೀಗೆ ಈ ಕಾರಣದಿಂದಾಗಿ 2ನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡು ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು. ಆದರೂ ನಾವು 2ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೂಡ ನಾವು ಪರೋಕ್ಷವಾಗಿ ಏನು ಕಾಣಬಹುದು ಅಂತ ಹೇಳಿದ್ರೆ, ಬ್ರಿಟಿಷರು ಮೇಲುಗೈ ಸಾಧಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮರಾಠರ ಅವರ ಸಾಮರ್ಥ್ಯ ಕುಂದುತ್ತಾ ಇರುವುದನ್ನು ನಾವು 2ನೇ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಮುಂದಕ್ಕೆ 3ನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನೋಡೋಣ. 3ನೇ ಆಂಗ್ಲೋ ಮರಾಠ ಯುದ್ಧ. ಇದು ಯಾವಾಗ ನಡೆಯಿತು? 3ನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818 ಈ ಅವಧಿಯಲ್ಲಿ ನಡೆಯಿತು. ಈಗ ಮರಾಠ ಒಕ್ಕೂಟಕ್ಕೆ ಅಥವಾ ಮರಾಠ ನಾಯಕರುಗಳಿಗೆ ಬ್ರಿಟಿಷರ ಕುತಂತ್ರ ಅರಿವಾಗಲಿಕ್ಕೆ ತೊಡಗ್ತದೆ. ತಮ್ಮೊಳಗೆ ಅಂತಕಲವನ್ನು ತಂದಿಟ್ಟುಕೊಳ್ಳುವ ಮುಖಾಂತರ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾರೆಂಬಂಥ ಒಂದು ತೀರ್ಮಾನ ಅಥವಾ ಆ ಒಂದು ರಹಸ್ಯ ಮರಾಠ ನಾಯಕರುಗಳಿಗೆ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಈಗ ಎಲ್ಲ ಮರಾಠ ನಾಯಕರುಗಳು ಕೂಡ ಬ್ರಿಟಿಷರಿಂದ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮುಂದುವರಿಸ್ತೇವೆ. ಪೇಶ್ವೆ ಕೂಡ ಈಗಾಗಲೇ ಪೇಶ್ವೆ 2ನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಗೆ ನೀಡಿದರೂ ಕೂಡ ಈಗ ಪೇಶ್ವೆ ಕೂಡ ಬ್ರಿಟಿಷರಿಂದ ಮುಕ್ತನಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಹೋಗ್ತಾನೆ. ಈ ನಿಟ್ಟಿನಲ್ಲಿ 1817ರಲ್ಲಿ ಏನು ಮಾಡಿದ ಅಂತ ಹೇಳಿದರೆ, 1817ರಲ್ಲಿ ಪೇಶ್ವೆ ಪೂನಾದಲ್ಲಿರುವಂಥ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸ್ತಾನೆ. ಎಲ್ಲಿ? ಪೂನಾದಲ್ಲಿರುವಂಥ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಯಾರು ದಾಳಿ ನಡೆಸಿದ? ಪೇಶ್ವೆ ದಾಳಿಯನ್ನು ನಡೆಸ್ತಾನೆ. ಆದರೆ ಈ ದಾಳಿಯಲ್ಲಿ ಅವನು ವಿಫಲನಾಗ್ತಾನೆ, ಬ್ರಿಟಿಷರು ಜಯಗಳಿಸ್ತಾರೆ. ಅದರೊಟ್ಟಿಗೆ ನಾಗಾಪುರದ ಅಪ್ಪ ಸಾಹೇಬ, ಅದೇ ರೀತಿಯಲ್ಲಿ ಹೋಲ್ಕರ್ ಮನೆತನದ ಮಲ್ಹಾರ ರಾವ್ ಹೋಲ್ಕರ್, ಇವರು ಕೂಡ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಸಾರ್ತಾರೆ. ಯಾರೆಲ್ಲ? ನಾಗಾಪುರದ ಅಪ್ಪ ಸಾಹೇಬ, ಅದೇ ರೀತಿಯಲ್ಲಿ ಹೋಲ್ಕರ್ ಮನೆತನದ ಮಲ್ಹಾರ ರಾವ್ ಹೋಲ್ಕರ್, ಇವರುಗಳು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಆದರೆ ಬ್ರಿಟಿಷರು ಇವರ ದಂಗೆಯನ್ನು ದಮನಿಸ್ತಾರೆ. ಇಲ್ಲೂ ಕೂಡ ಮರಾಠರಿಗೆ ಸೋಲಾಯಿತು. ಕೊನೆಗೆ ಅಂತಿಮವಾಗಿ 1818ರಲ್ಲಿ ಪೇಶ್ವೆಯ ಸೈನ್ಯ ಸತತವಾಗಿ 2 ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತದೆ. ಎಲ್ಲೆಲ್ಲ ಅಂತ ಹೇಳಿದರೆ, ಕೋರೆಗಾಂವ್ ಮತ್ತು ಅಷ್ಟಿ ಎಂಬಲ್ಲಿ ನಡೆದಂಥ 2 ಯುದ್ಧಗಳಲ್ಲಿ 2ನೇ ಬಾಜಿರಾವ್ ಸೋಲನ್ನು ಅನುಭವಿಸಿದ್ದಾನೆ. ಯಾವುದೆಲ್ಲ? ಕೋರೆಗಾಂವ್ ಮತ್ತು ಅಷ್ಟಿ ಎಂಬ ಸ್ಥಳಗಳಲ್ಲಿ ನಡೆದಂಥ ಯುದ್ಧಗಳಲ್ಲಿ ಬ್ರಿಟಿಷರು 2ನೇ ಬಾಜಿರಾವನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಇಲ್ಲಿಗೆ ಮರಾಠರ ಸಾಮರ್ಥ್ಯ ಸಂಪೂರ್ಣವಾಗಿ ಕುಂದಿತು. ಮುಂದೆ ಏನಾಗುತ್ತೆ ಅಂತಂದರೆ, ಬ್ರಿಟಿಷರು ಮರಾಠ ಸಾಮ್ರಾಜ್ಯದ ಮೇಲೆ ಸಂಪೂರ್ಣ ಹತೋಟಿಯನ್ನು ಸಾಧಿಸಿದರು. ಅಷ್ಟು ಮಾತ್ರ ಅಲ್ಲ, ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು. 2ನೇ ಬಾಜಿರಾಯನಿಗೆ ಏನು ಮಾಡ್ತಾನೆ? ವಿಶ್ರಾಂತಿ ವೇತನವನ್ನು ಕೊಟ್ಟು ಅವರನ್ನು ಕಳುಹಿಸ್ತಾರೆ. ಹೀಗೆ ಆ ಪೇಶ್ವೆ ಪದವಿ ರದ್ದುಗೊಂಡಿತು. ಈಗ ಈ ಎಲ್ಲ ಕ್ರಮಗಳಿಂದಾಗಿ ಜನರಿಂದ ಬ್ರಿಟಿಷರು ಅಥವಾ ಮರಾಠಿಗರಿಂದ ಬ್ರಿಟಿಷರು ಸ್ವಲ್ಪ ಪ್ರಮಾಣದ ವಿರೋಧ ಕಟ್ಟಿಕೊಳ್ಳುವಂಥ ಸಾಧ್ಯತೆ ಇತ್ತು. ಇದನ್ನು ತಪ್ಪಿಸಲಿಕ್ಕೆ ಅವರು ಕೂಡ ಒಂದು ಉಪಾಯವನ್ನು ಹುಡ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಿವಾಜಿಯ ವಂಶಸ್ಥನಾಗಿದ್ದಂಥ ಪ್ರತಾಪ ಸಿಂಹ ಅಂತೇಳಿ, ಯಾರು? ಪ್ರತಾಪ ಸಿಂಹ ಅಂತ ಹೇಳುವಂಥ ಒಬ್ಬ ವ್ಯಕ್ತಿಯನ್ನು, ಅವನು ಶಿವಾಜಿ ವಂಶಸ್ಥನಾಗಿದ್ದ. ಅವನನ್ನು ಸತಾರ ಅಂತ ಹೇಳುವಂಥ ಚಿಕ್ಕ ರಾಜ್ಯ, ಸತಾರ ಅಂತ ಹೇಳುವ ಚಿಕ್ಕ ರಾಜ್ಯದಲ್ಲಿ ರಾಜನನ್ನಾಗಿ ಮಾಡ್ತಾರೆ. ಈ ಮೂಲಕ ಮರಾಠ ಜನರಿಂದ
ಬರುವಂಥ ವಿರೋಧವನ್ನು ತಕ್ಕ ಮಟ್ಟಿಗೆ ನಿಭಾಯಿಸುವಲ್ಲಿ ಬ್ರಿಟಿಷರು ಮೇಲ್ಗೈಯನ್ನು ಸಾಧಿಸ್ತಾರೆ. ಪ್ರತಾಪ ಸಿಂಹ ಸತಾರದ ರಾಜನಾಗ್ತಾನೆ. ಈ ರೀತಿಯಲ್ಲಿ ಮರಾಠ ಸಾಮ್ರಾಜ್ಯ ಸಂಪೂರ್ಣವಾಗಿ ಬ್ರಿಟಿಷರ ವಿಲೀನ ಆಗುವುದನ್ನು ನಾವು ಇಲ್ಲಿ ಕಾಣ್ತೇವೆ. ಇದು ಮೂರನೆಯ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ನಡೆದಂತಹ ತೀರ್ಮಾನಗಳು. ಆಮೇಲೆ ಏನು ಮಾಡ್ತಾರೆ ನೋಡ್ಕೊಳ್ಳಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣದ ಬಗ್ಗೆ ನಾವು ನೋಡೋಣ. ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಮುಂದಕ್ಕೆ ಈ ಆಂಗ್ಲೋ ಮರಾಠ ಯುದ್ಧಗಳ ಮುಖಾಂತರ, ಅದೇ ರೀತಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನೀತಿಯ ಮುಖಾಂತರ ಹಲವು ಪ್ರದೇಶಗಳನ್ನು ತಮ್ಮ ವಶಕ್ಕೆ ಬ್ರಿಟಿಷರು ಈಗಾಗಲೇ ಪಡೆದುಕೊಂಡರು. ಇನ್ನು 1818ರಿಂದ 1857ರವರೆಗೆ ಈ ಅವಧಿಯಲ್ಲಿ ಅಖಂಡ ಭಾರತವನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಬ್ರಿಟಿಷರು ಮುಂದುವರಿಸ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಭಾರತವನ್ನು ತಮ್ಮ ಸಾಮ್ರಾಜ್ಯದೊಟ್ಟಿಗೆ ವಿಲೀನಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೆಲ್ಲ ಮುಂದಕ್ಕೆ ಪಂಜಾಬ್, ಅದೇ ರೀತಿಯಲ್ಲಿ ಔದ್, ಅದೇ ರೀತಿಯಲ್ಲಿ ಸಿಂಧ್, ಈ ಪ್ರದೇಶಗಳನ್ನು ಕೂಡ ಬ್ರಿಟಿಷರು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅದೇ ರೀತಿಯಲ್ಲಿ ಇನ್ನೂ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ಕೂಡ ಬ್ರಿಟಿಷರು ಪ್ರಮುಖವಾದ ಯುದ್ಧಗಳನ್ನು ಭಾರತೀಯ ರಾಜರುಗಳೊಂದಿಗೆ ಮಾಡಬೇಕಾದಂಥ ಸಂದರ್ಭ ಅವರಿಗೆ ಒದಗಿತು. ಮುಖ್ಯವಾಗಿ ಆಂಗ್ಲೋ ಸಿಖ್ ಯುದ್ಧಗಳು. ಯಾವುದು? ಆಂಗ್ಲೋ ಸಿಖ್ ಯುದ್ಧಗಳು. ಎರಡು ಪ್ರಮುಖವಾದಂಥ ಯುದ್ಧಗಳು ನಡೆದಿವೆ ಬ್ರಿಟಿಷರಿಗೆ ಮತ್ತು ಸಿಖ್ಖರ ನಡುವೆ. ನಿಮಗೆ ಈಗಾಗಲೇ ಗೊತ್ತಿದೆ, ಪಂಜಾಬಿನ ಸಿಂಹ ಅಂತೇಳಿ ಬಿರುದು ಪಡೆದುಕೊಂಡಿದ್ದಂಥ ರಣಜಿತ್ ಸಿಂಗ್. ಯಾರು? ರಣಜಿತ್ ಸಿಂಗ್. ಇವನು ಸಿಖ್ಖರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಪ್ರಬಲವಾದ ರಾಜ್ಯವನ್ನು ಕಟ್ಟಿದ್ದ. ಪಂಜಾಬ್ ಪ್ರದೇಶದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ಒಗ್ಗಟ್ಟಾಗಿಸಿ ಪ್ರಬಲವಾದಂಥ ರಾಜ್ಯವನ್ನು ಕಟ್ಟಿದ್ದ. ಆದರೆ ಈತನು 1839ರಲ್ಲಿ ಮರಣ ಹೊಂತಾನೆ. 1839ರಲ್ಲಿ ಮರಣ ಹೊಂತಾನೆ. ಅವನ ಮರಣದ ತನಕ ಬ್ರಿಟಿಷರಿಗೆ ಪಂಜಾಬನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ. ರಣಜಿತ್ ಸಿಂಗ್ನ ಒಟ್ಟಿಗೆ ಗೆಳೆತನದ ಒಂದು ನೀತಿಯನ್ನು ಮುಂದುವರಿಸಿಕೊಂಡು ಹೋಗಿದ್ರು. ಆದರೆ ಯಾವಾಗ ರಣಜಿತ್ ಸಿಂಗ್ ಮರಣ ಹೊಂದಿದ್ನ ಆ ನಂತರ ಪಂಜಾಬನ್ನು ಆಕ್ರಮಿಸುವಂಥ ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾರೆ. ಈ ನಿಟ್ಟಿನಲ್ಲಿ 1809ರಲ್ಲಿ ಒಂದು ನಿರಂತರ ಮೈತ್ರಿ ಒಪ್ಪಂದ ಆಗಿತ್ತು. ಯಾವಾಗ ಇದು? 1809ರಲ್ಲಿ ಸಿಖ್ಖರಿಗೆ ಮತ್ತು ಬ್ರಿಟಿಷರ ನಡುವೆ ಒಂದು ಒಪ್ಪಂದ ಆಗಿತ್ತು, ನಿರಂತರ ಮೈತ್ರಿ ಒಪ್ಪಂದ ಅಂತೇಳಿ. ಈ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘನೆ ಮಾಡ್ತಾರೆ ಬ್ರಿಟಿಷರು. ಈ ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ಸಿಖ್ ರಾಜ್ಯದೊಂದಿಗೆ ಯುದ್ಧವನ್ನು ಸಾರುವಂಥ ಪ್ರಯತ್ನವನ್ನು ಮಾಡ್ತಾರೆ ಯಾರು? ಬ್ರಿಟಿಷರು. ಇದನ್ನು ಅರಿತಂಥ ಸಿಖ್ಖರು ಏನು ಮಾಡ್ತಾರೆ, 1845 ಡಿಸೆಂಬರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಿದ್ರು. ಯಾವಾಗ? 1845ರಲ್ಲಿ ಸಿಖ್ಖರು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಿದ್ರು. ವಿದೇಶಿಯರಿಂದ ತಮಗಾಗುವಂಥ ಅಪಾಯವನ್ನು ಅರಿತಂತಹ ಹಿಂದೂಗಳು, ಮುಸ್ಲಿಮರು, ಸಿಖ್ಖರು ಒಗ್ಗಟ್ಟಾದರೆ ಈಗ ಬ್ರಿಟಿಷರ ವಿರುದ್ಧ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಾರೆ. ಆದರೆ ಈ ಹೋರಾಟ ಫಲವನ್ನು ನೀಡಲಿಲ್ಲ. ಇವು ಸಿಖ್ಖರ ಸೈನ್ಯ ಸೋಲನ್ನು ಅನುಭವಿಸಿದ್ದು, ಬ್ರಿಟಿಷರು ಜಯಗಳಿಸ್ತಾರೆ. ಕೆಲವೊಂದು ದೇಶದ್ರೋಹಿ ನಾಯಕರುಗಳಿಂದಾಗಿ ಸಿಖ್ ಸೈನ್ಯಕ್ಕೆ ಇಲ್ಲಿ ನಾವು ಸೋಲಾಗುವಂಥದ್ದನ್ನು ಕಾಣ್ತೇವೆ. ಮುಂದಕ್ಕೆ ಲಾಹೋರ್ ಒಪ್ಪಂದವನ್ನು ಮಾಡಿಕೊಳ್ತಾರೆ ಬ್ರಿಟಿಷರು. ಲಾಹೋರ್ ಒಪ್ಪಂದ ಇದೊಂದು ಸಿಖ್ಖರಿಗೆ ಒಂದು ಅವಮಾನಕರವಾದಂಥ ಒಪ್ಪಂದವಾಗಿತ್ತು. ಯಾವುದು? ಲಾಹೋರ್ ಒಪ್ಪಂದ. ಈ ಲಾಹೋರ್ ಒಪ್ಪಂದ ಮಾಡುವ ಮುಖಾಂತರ ಬ್ರಿಟಿಷರು ಪಂಜಾಬಿನ ಮೇಲೆ ತಮ್ಮ ಹಿಡಿತವನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಪಂಜಾಬ್ ಈಗ ಬ್ರಿಟಿಷ್ ರೆಸಿಡೆಂಟ್ನ ಆಳ್ವಿಕೆಗೆ ಒಳಪಟ್ಟಿತು. ಬ್ರಿಟಿಷ್ ರೆಸಿಡೆಂಟ್ ಪಂಜಾಬಿನ ನಿಜವಾದ ಆಡಳಿತಗಾರನಾಗಿ ಮಾರ್ಪಡ್ತಾನೆ. 1848ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಂಜಾಬನ್ನು ನೇರ ಆಳ್ವಿಕೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸಂಪೂರ್ಣ ಪಂಜಾಬನ್ನು ತಮ್ಮ ಸಾಮ್ರಾಜ್ಯದೊಟ್ಟಿಗೆ ವಿಲೀನಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇವಾಗ ಸಿಖ್ಖರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ 1848ರಲ್ಲಿ. ಇಲ್ಲಿ ಮುಖ್ಯವಾಗಿ 2 ಸಿಖ್ ಮುಖಂಡರುಗಳು
ಚಟ್ಟಾರ್ ಸಿಂಗ್ ಅಟ್ಟಾರಿವಾಳ, ಯಾರು? ಚಟ್ಟಾರ್ ಸಿಂಗ್ ಅಟ್ಟಾರಿವಾಳ ಇವನು ಲಾಹೋರಿನಿಂದ, ಅದೇ ರೀತಿ ಮೂಲ್ ರಾಜ್ ಇನ್ನೊಬ್ಬ ಸಿಖ್ ಮುಖಂಡ, ಇವನು ಮುಲ್ತಾನ್ನಿಂದ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರ್ತಾರೆ. ಆದರೆ ಈ ಚಟ್ಟಾರಿ ಸಿಂಗ್ ಅಟ್ಟಾರಿವಾಳ ಅದೇ ರೀತಿ ಮೂಲ್ ರಾಜರ ದಂಗೆ ಏನಿದೆಯಾ ಅದನ್ನು ಕೂಡ ಬ್ರಿಟಿಷರು ಸಮರ್ಥವಾಗಿ ದಮನಿಸಿದರು. ಈ ಮೂಲಕ ಸಿಖ್ಖರ ಕೊನೆಯ ಪ್ರಯತ್ನ, ಪಂಜಾಬನ್ನು ಉಳಿಸಿಕೊಳ್ಳುವಂಥ ಕೊನೆಯ ಪ್ರಯತ್ನ ಕೂಡ ವಿಫಲ ಆಯಿತು. ಮುಂದಕ್ಕೆ ಡಾಲ್ಹೌಸಿ ಗವರ್ನರ್ ಜನರಲ್ ಆಗಿ ಬಂದಾಗ ಸಂಪೂರ್ಣ ಪಂಜಾಬನ್ನು ಬ್ರಿಟಿಷರ ನೇರ ಆಡಳಿತಕ್ಕೆ ಒಳಪಡಿಸಿದ. ಹೀಗೆ ಬ್ರಿಟಿಷರು ಮರಾಠರನ್ನು ಅದೇ ರೀತಿಯಲ್ಲಿ ಸಿಖ್ಖರನ್ನು ಕೂಡ ತಮ್ಮ ಹತೋಟಿಗೆ ತರುವ ಮುಖಾಂತರ ತಮ್ಮ ಏನಿದೆ ಅಖಂಡ ಭಾರತವನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನ ಏನಿದೆಯಾ ಇದರಲ್ಲಿ ಸಫಲತೆಯನ್ನು ಕಾಣ್ತಾ ಹೋಗ್ತಾರೆ. 1848ರಲ್ಲಿ ಲಾರ್ಡ್ ಡಾಲ್ಹೌಸಿ ಅವನು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸ್ತಾನೆ. ಹೀಗೆ ಬಂದಂಥ ಲಾರ್ಡ್ ಡಾಲ್ಹೌಸಿಯ ಕನಸು ಏನಾಗಿತ್ತು ಅಂತ ಹೇಳಿದ್ರೆ, ಭಾರತೀಯ ದೇಶೀಯ ಸಂಸ್ಥಾನಗಳನ್ನು ಎಲ್ಲವನ್ನು ಕೂಡ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸುವಂಥದ್ದಾಗಿತ್ತು. ಇದಕ್ಕೆ ಬೇಕಾಗಿ ಅವನು ತನ್ನದೇ ಆದಂಥ ಒಂದು ಉಪಾಯವನ್ನು ಹೂಡ್ತಾನೆ. ಏನು ಮಾಡಿದೆ ಅಂದರೆ, ಒಂದು ಹೊಸ ನೀತಿಯನ್ನು ಜಾರಿಗೊಳಿಸ್ತಾನೆ. ಯಾವುದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳುವಂಥದ್ದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ಒಂದು ಹೊಸ ನೀತಿಯನ್ನು ಡಾಲ್ಹೌಸಿ ಜಾರಿಗೊಳಿಸ್ತಾನೆ. ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಏನು? ಇಲ್ಲಿ ನೋಡಿ, ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಇದು ಡಾಲ್ಹೌಸಿಯ ನೀತಿ. ಹೇಗೆ? ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಈ ನೀತಿಯನ್ನು ಅವನು ಜಾರಿಗೆ ತರಬೇಕು ಅಂತಾದರೆ ಭಾರತದ ಹಲವು ರಾಜರುಗಳ ಬಗ್ಗೆ ಅವನು ಈಗಾಗಲೇ ತಿಳ್ಕೊಂಡಿದ್ದ. ಹಲವು ರಾಜರುಗಳಿಗೆ ಮಕ್ಕಳಿರಲಿಲ್ಲ, ಪುತ್ರ ಸಂತಾನ ಇರಲಿಲ್ಲ. ಆ ಕಾರಣ ಇಟ್ಕೊಂಡು ಇಂಥ ಒಂದು ನೀತಿಯನ್ನು ಉಪಾಯವಾಗಿ ಜಾರಿಗೊಳಿಸ್ತಾನೆ. ಹೀಗೆ ಈ ನೀತಿಯ ಮೂಲಕ ಅನೇಕ ಭಾರತೀಯ ರಾಜ್ಯಗಳನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ನೋಡಿ, ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗಪುರ, ಇನ್ನೂ ಅನೇಕ ರಾಜ್ಯಗಳು. ಸೊ ಇವುಗಳನ್ನೆಲ್ಲ ತನ್ನ ಸಾಮ್ರಾಜ್ಯದೊಟ್ಟಿಗೆ ವಿಲೀನಗೊಳಿಸ್ತಾನೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮುಖಾಂತರ. ಹೀಗೆ ಅವನ ಕನಸೇನಿತ್ತ, ಅಖಂಡ ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸುವಂಥ ಕನಸೇನಿತ್ತ, ಅದನ್ನು ಈ ಮೂಲಕ ಅವನು ತನ್ನ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣ್ತಾ ಹೋಗ್ತಾನೆ. ಹೀಗೆ ಬ್ರಿಟಿಷರ 1857ರವರೆಗೆ ಬ್ರಿಟಿಷರು ಭಾರತದಲ್ಲಿ ಏನು ಮಾಡಿದರೆ, ಯಾವ ರೀತಿ ಹಂತ ಹಂತವಾಗಿ ಭಾರತದ ರಾಜರುಗಳನ್ನು ಮೂಲೆಗೆ ತಳ್ಳಿ ಆ ಪ್ರದೇಶಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡ್ರ ಇದರೆಲ್ಲ ಪರಿಣಾಮ ಏನಂತ ಹೇಳಿದ್ರೆ, ಭಾರತದ ರಾಜರುಗಳು ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಕೇವಲ ರಾಜರುಗಳು ಮಾತ್ರ ಅಲ್ಲ, ಅವರೊಟ್ಟಿಗೆ ರಾಜನ ಮೇಲೆ ಅಭಿಮಾನವುಳ್ಳಂಥ ಜನತೆ ಕೂಡ ಬ್ರಿಟಿಷರ ವಿರುದ್ಧ ಸಿಡಿದೇಳುವಂಥ ಒಂದು ಸಂದರ್ಭವನ್ನು ಈ ಮೂಲಕ ಕಾಣ್ತೇವೆ. ಇದರ ಪರಿಣಾಮವೇ ನಿಮಗೆ ಮುಂದೆ ಗೊತ್ತಿದೆ. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ, ಅಥವಾ ಬ್ರಿಟಿಷರು ಏನು ಕರೀತಾರೆ ಸಿಪಾಯಿ ದಂಗೆ ಅಂತ ಹೇಳುವಂಥ ಘಟನೆ ನಡೆದು ಹೋಯಿತು ಅಂತ ಹೇಳುವಂಥದ್ದು. ಹೀಗೆ ಬ್ರಿಟಿಷರು ಆಳ್ವಿಕೆಯ ವಿಸ್ತರಣೆಯನ್ನು ಯಾವ ರೀತಿಯಲ್ಲಿ ಮಾಡಿದರು ಅಂತ ಹೇಳುವುದನ್ನು ನಾವು ಈ ಪಾಠದಲ್ಲಿ ನೋಡಿದ್ದೇವೆ. ಒಟ್ಟಾಗಿ ಇವತ್ತಿನ ಈ ತರಗತಿಯಲ್ಲಿ ನಾವು ಕಲಿತಿರುವಂಥ ಪ್ರಮುಖ ಅಂಶಗಳನ್ನು ನೋಡೋಣ. ಪೇಶ್ವೆ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಬ್ರಿಟಿಷರೊಂದಿಗೆ ಯಾವ ಒಪ್ಪಂದವನ್ನು ಮಾಡಿಕೊಳ್ತಾನೆ? ಯಾವುದು? ಬೆಸ್ಸಿನ್ ಒಪ್ಪಂದ. ಬೆಸ್ಸಿನ್ ಒಪ್ಪಂದವನ್ನು ಪೇಶ್ವೆ ಬ್ರಿಟಿಷರೊಂದಿಗೆ ಮಾಡಿಕೊಳ್ತಾನೆ. ಹೀಗೆ ಮೊದಲ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ಬ್ರಿಟಿಷರು ಭಾರತ ಹಲವು ಪ್ರದೇಶಗಳ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾ ಹೋಗ್ತಾರೆ. ಮುಂದೆ ಎರಡನೆಯ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೂಡ ಏನಾಯಿತು ಅಂತ ಹೇಳುವುದನ್ನು ಕೂಡ ನಾವು ನೋಡಿದ್ದೇವೆ. ಬ್ರಿಟಿಷರು 1818ರಲ್ಲಿ ಸಂಪೂರ್ಣವಾಗಿ
ಪೇಶ್ವೆಯನ್ನು ಸೋಲಿಸುವ ಮುಖಾಂತರ ಮರಾಠ ಸಾಮ್ರಾಜ್ಯವನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ್ರು. ಆಮೇಲೆ ಯಾರನ್ನು ಮರಾಠ ರಾಜನನ್ನಾಗಿ ಮಾಡಿದರು? ಪ್ರತಾಪ ಸಿಂಹ, ಶಿವಾಜಿ ವಂಶಸ್ಥನಾಗಿರುವಂಥ ಪ್ರತಾಪ ಸಿಂಹನನ್ನು ಸತಾರದ ಒಂದು ಚಿಕ್ಕ ರಾಜ್ಯಕ್ಕೆ ರಾಜನನ್ನಾಗಿ ಮಾಡ್ತಾರೆ ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ತಮ್ಮ ಸಿಖ್ಖರೊಂದಿಗೆ ಯುದ್ಧವನ್ನು ನಾವು ನೋಡಿದ್ದೇವೆ. ಅಲ್ಲಿ ಪಂಜಾಬಿನ ಸಿಂಹ ಅಂತೇಳಿ ಯಾರನ್ನು ಕರೀತಾರೆ? ರಾಜ ರಣಜಿತ್ ಸಿಂಗನ್ನು. ಅದೇ ರೀತಿಯಲ್ಲಿ 1809ರಲ್ಲಿ ಒಂದು ಮೈತ್ರಿ ಆಗಿತ್ತು ಸಿಖ್ಖರಿಗೂ ಮತ್ತು ಬ್ರಿಟಿಷರಿಗೆ. ಯಾವುದದು? ನಿರಂತರ ಮೈತ್ರಿ ಒಪ್ಪಂದ ಅಂತೇಳಿ. ಮುಂದಕ್ಕೆ ಬ್ರಿಟಿಷರು ಸಿಖ್ ಪ್ರದೇಶಗಳನ್ನು ಕೂಡ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಇನ್ನು 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಯಾರು ಆಗಮಿಸಿದ? ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸಿದ. ಇವನು ಜಾರಿಗೆ ತಂದ ನೀತಿ ಯಾವುದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳುವಂಥ ನೀತಿಯನ್ನು ಜಾರಿಗೊಳಿಸ್ತಾನೆ. ಅದೇ ರೀತಿಯಲ್ಲಿ ಈ ನೀತಿಗೆ ಒಳಪಟ್ಟಂಥ ಭಾರತದ ಕೆಲವೊಂದು ರಾಜ್ಯಗಳಾವು ನೋಡಿದ್ದೇವೆ ನಾವು. ಸತಾರ, ಜೈಪುರ್, ಸಂಬಾಲ್ಪುರ್, ಉದಯಪುರ, ಝಾನ್ಸಿ, ಅದೇ ರೀತಿಯಲ್ಲಿ ನಾಗ್ಪುರ ಇತ್ಯಾದಿ ರಾಜ್ಯಗಳನ್ನು ಅವನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಪಾಠದ ಕೊನೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ಬರಿಬೇಕು. ಸಾಯಿರಾಮ್.